ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಭಾನುವಾರದ ಸ್ಪೆಷಲ್ ಅಂದ್ಕೊಂಡು ಮಶ್ರೂಮ್ ತರಿಸಿದ್ದೆ. ನಮ್ಮ ಸಿಸ್ಟರ್ ಬಂದಿದ್ದರು, ಅದಕ್ಕೋಸ್ಕರ ಮಶ್ರೂಮ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಬಂದಿದ್ದೀನಿ. ಕಟ್ ಮಾಡಿಕೊಂಡು 4 ಭಾಗ ಮಾಡಿಕೊಂಡು ಒಂಚೂರು ಬಿಸಿನೀರಲ್ಲಿ ಹಾಕಿ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಏನೇನಪ್ಪ ಬೇಕು ಅಂದರೆ ತೆಂಗಿನಕಾಯಿ ಮತ್ತು ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಪುದೀನ ಬಂದುಬಿಟ್ಟು ಸ್ವಲ್ಪ ರುಬ್ಬೋದಕ್ಕೂ ತೊಗೊಂಡಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಬೇರೆ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನೋಡಿ, ಇದು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಪುದೀನ. ಇದು ಬಂದುಬಿಟ್ಟು ಇದು ಪಲಾವ್ ಸಾಮಾನು ಅಂತ ಸಿಗುತ್ತಲ್ಲ ಅದು, ಈ ಪಲಾವ್ ಎಲೆ ಅದೆಲ್ಲ ಮಿಕ್ಸ್ ಇರುತ್ತಲ್ವ ಆ ಐಟಮ್ ಇದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದೇ ನಾನು ಹೇಳ್ದಾಗೆ ಇದು ರುಬ್ಬೋದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನೇ ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಕೋಬೇಕು. ಫಸ್ಟ್ಗೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದಿಷ್ಟು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ನಾನು ಒಂದು 3 ಲೋಟಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಆ ಕ್ವಾಂಟಿಟಿಲಿ ತೊಗೊಳ್ಳಿ. ನಾವು 3 ಲೋಟಕ್ಕೆ ಎಷ್ಟು ಬೇಕು ಆ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ. 3 ಲೋಟ ಮಾಡ್ತೀನಿ ಅಂದರೆ ಈ ಕ್ವಾಂಟಿಟಿ ತೊಗೊಳ್ಳಿ. ಇನ್ನೂ ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ತೊಗೊಳ್ಳಿ, ಕಮ್ಮಿ ಮಾಡ್ತೀನಿ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಅಷ್ಟೇ. ಇದು ಇವಾಗ ಇದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಧನಿಯಾ ಪುಡಿ ಬಂದುಬಿಟ್ಟು ನಾನೇ ಮನೆಯಲ್ಲೇ ಮಾಡಿಸ್ಕೊಂಡಿರೋದು. ಅದಕ್ಕೆ ಚಕ್ಕೆ, ಲವಂಗ ಎಲ್ಲ ಹಾಕಿ ಧನಿಯಾನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಸ್ಕೊಂಡು ಇಟ್ಕೊಂಡಿರೋದು. ಮೊಳಕೆ ಕಾಳು ಸಾಂಬಾರು ರುಬ್ಬಿ ಮಾಡೋಂಥ ಸಾಂಬಾರಿಗೆ ನಾನು ಇದು ಯೂಸ್ ಮಾಡ್ಕೊತೀನಿ. ಪುಡಿ ಹಿಡಿತಾರಲ್ಲ ಆಚೆ, ಧನಿಯಾನ 1 kg ತಂದುಬಿಟ್ಟು ಅದಕ್ಕೆ ಹೇಳ್ದಂಗೆ ಒಣಗಿಸ್ಬಿಟ್ಟು ಹುರಿದು ಚಕ್ಕೆ, ಲವಂಗ ಪುಡಿ ಎಲ್ಲನೂ ಹಾಕಿ ಅದಕ್ಕೆ ಚಕ್ಕೆ, ಲವಂಗನೇ ಹಾಕಿ ಹುಡ್ಸ್ಕೊಂಡು ಇಟ್ಕೊಂಡಿರ್ತೀನಿ. ಈ ಥರ ಮಸಾಲೆ ಸಾಮಾನಿಗೆಲ್ಲ ಮನೆಯಲ್ಲೇ ಮಾಡಿಸಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ಯಾಕೆಟಲ್ಲಿ 10 ರೂಪಾಯಿ ಕೊಡ್ತಾರೆ, ಇಷ್ಟಿಷ್ಟೇ ಇರುತ್ತೆ. ಈ ಥರ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ತುಂಬ ಚೆನ್ನಾಗಿರುತ್ತೆ, ನಾವೇ ಚೆನ್ನಾಗಿ ಹುರಿದಿರ್ತೀವಲ್ಲ ಅದಕ್ಕೆ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಎಣ್ಣೆ ನೋಡಿಕೊಂಡು ಹಾಕಬೇಕು. ಒಂದು ಲೆವೆಲ್ಗೆ ಹಾಕಿದ್ದೀನಿ. ಇದು ಹಾಕಿದ್ಮೇಲೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಸ್ವಲ್ಪ ಇದು ಪಲಾವ್ಗೆಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ, ಕಮ್ಮಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ಅದು ಚಿಟಪಟ ಅನ್ನಬೇಕು ಸಾಸಿವೆ. ಆವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೋಡಿ, ಈಗ ಚಿಟಪಟ ಅಂತ ಇದೆ, ಈಗ ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಹಾಕ್ಕೊಂಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಯಾವುದು ಇದೆ ಅಂತಲ್ಲ, ಯಾವುದೇ ಐಟಮ್ಗಾದ್ರೂ ಈರುಳ್ಳಿ ಹಾಕಿದಾಗ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಬೇರೆ ಐಟಮ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಫಸ್ಟ್ಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈ ಥರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಅದು ಬಾಡಬೇಕು. ನೋಡಿ, ಈ ಥರ ಕೈ ಆಡಿದ್ರೆ ಚೆನ್ನಾಗಿ ಬಾಡುತ್ತೆ ಎಣ್ಣೆಲಿ ಈರುಳ್ಳಿ. ಈ ಥರ ಆದಮೇಲೆ ಆಮೇಲೆ ನಾವು ಇದಕ್ಕೆ ಚಕ್ಕೆ, ಲವಂಗ ಅದು ಮಿಕ್ಸ್ ಇರುತ್ತಲ್ಲ, ಪಲಾವ್ ಎಲೆ ಇದೆಲ್ಲನೂ ಹಾಕ್ಕೋಬೇಕು. ಇದೆಲ್ಲ ಆಲ್ರೆಡಿ ಫಸ್ಟ್ ತೆಗೆದಿಟ್ಕೊಂಡಿದ್ದೀವಲ್ಲ. ಪಲಾವ್ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ, ಒಂದು ಪ್ಯಾಕೆಟಲ್ಲೆಲ್ಲ ಹಾಕಿರ್ತಾರೆ ಅದರಲ್ಲಿ. ಪಲಾವ್ ಎಲೆ ಅದೇನೋ ಚಕ್ಕೆ, ಮೊಗ್ಗು ಏನೇನೋ ಇರುತ್ತೆ, ಅದೆಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಟೊಮೊಟೊ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಪುದೀನ ಹಾಕೋದ್ರಿಂದ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗ್ತಿದ್ದಂಗೆ ಆಮೇಲೆ ಮಶ್ರೂಮ್ ಹೆಂಗಿದು ಬಿಸಿನೀರಲ್ಲಿ ಸ್ವಲ್ಪ ತೊಳೆಯೋಕ್ಕೆ ಇಟ್ಕೊಂಡಿರ್ತೀವಲ್ಲ ಕಟ್ ಮಾಡಿ, ಅದನ್ನು ಹಾಕ್ಕೋಬೇಕು. ಆವಾಗ ಹಾಕಿದ್ರೆ ಗಮ್ ಅಂತ ಎಷ್ಟು ಸ್ಮೆಲ್ ಬರ್ತಿದೆ ಅಂದರೆ ತುಂಬ ಸ್ಮೆಲ್ ಬರ್ತಿತ್ತು. ಒಂಥರ ವಾಸನೆಗೆ ಗಮ್ಮನ ವಾಸನೆ ಒಂಥರ ಅಷ್ಟು ಚೆನ್ನಾಗಿ ವಾಸನೆ ಬರ್ತಾಯಿತ್ತು. ಇದಕ್ಕೆಲ್ಲ ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀವಲ್ಲ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಬಿಡ್ಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಅದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ನ ಹಾಕ್ಕೋಬೇಕಾಗುತ್ತೆ. ಆ ಮಶ್ರೂಮ್ನು ಅಷ್ಟೇ ಅದೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಮಶ್ರೂಮ್ ಎಲ್ಲ ಅದ್ರಲ್ಲಿ ಫ್ರೈ ಆದರೆ ಇದು ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕಲಿಲ್ಲ ಅಂದರೆ ಅದೇ ಒಂದು ಕರಿ ಥರ ಆಗಿಬಿಡುತ್ತೆ. ಚಪಾತಿ, ರೊಟ್ಟಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ ಥರ ಮಸಾಲ ಇದು ಮಶ್ರೂಮ್ ಕರಿ ಥರ ಆಗುತ್ತೆ. ಉಪ್ಪು ಹಾಕ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಪಲಾವ್ ಎಲೆ ಹಾಕ್ತಾನೆ ಮಾಡಿದ್ರೆ ಅದು ಮಶ್ರೂಮ್ ಕರಿ ಆಗುತ್ತೆ. ಈಗ ಮಶ್ರೂಮ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಹಾಕ್ಕೋತಾ ಇದ್ದೀನಿ ಅಣಬೆನ.
ಈಗ ಹಾಕ್ಕೊಂಡು ನಮ್ಗೆ ಹಳ್ಳಿ ಕಡೆ ಎಲ್ಲ ಸಿಗ್ತಾಯಿತ್ತು. ನಾವು ಗದ್ದೆ ಕಡೆ ಹೋದಾಗಲೆಲ್ಲ ಒಂದು ಎರಡು ದೊಡ್ಡ ಸಿಗೋದು. ಅದನ್ನೆಲ್ಲ ತಗೊಬಂದು ಮಾಡ್ಕೊಂಡು ತಿಂತಿದ್ವಿ. 1-2 ಫ್ರೈ ಥರ ಮಾಡ್ಕೊಂಡು ಏನೇನೋ ತಿಂತಿದ್ವಿ. ಈ ಥರ ಪಲಾವೆಲ್ಲ ಗೊತ್ತಿಲ್ಲ. ಸುಮ್ಮನೆ ಸಾಂಬಾರು ಥರ ಗೊಜ್ಜು ಥರ ಮಾಡ್ಕೊಂಡು ತಿಂತಿದ್ವಿ ಅವಾಗ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಾಗ ನಮ್ಮ ಗದ್ದೆ ಕಡೆ ಎಲ್ಲ ಹುಲ್ಲು ಕುಯ್ಯಕ್ಕೆ ಹೋದಾಗೆಲ್ಲ ಸಿಗ್ತಾಯಿತ್ತು. ಆಮೇಲೆ ನಮ್ಮ ಊರಲ್ಲೂ ನಮ್ಮ ಮನೆ ಹತ್ರನೂ ಇದು ಹುತ್ತ ಇತ್ತು. ಹುತ್ತದಲ್ಲಿ ಸಣ್ಣ ಅಣಬೆ ಬೆಳೆಯೋದು. ಆ ಥರದ್ದು ತಿಂದಿದ್ದೀವಿ ನಾವು ಅವಾಗ. ಈಗೆಲ್ಲ ಸಿಗೋದೇ ಇಲ್ಲ, ಅಪರೂಪ. ಈಗೆಲ್ಲ ಈ ಥರದ್ದೇ ಜಾಸ್ತಿ. ಆ ಥರ ಗದ್ದೆ ಕಡೆ ಹೋಗಿ ಸಿಗೋವಂಥ ನಾಟಿ ಅಣಬೆಗಳು ಸಿಗೋಲ್ಲ. ಇವಾಗ ಫಾರಮ್ ಅಣಬೆಗಳನ್ನೇ ಬೆಳೆದಿರೋದನ್ನೇ ತೊಗೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಸಖತ್ತು ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಇವಾಗ ಇದಕ್ಕೆ ನೋಡಿಕೊಂಡು ಅಕ್ಕಿಗೆ ನಾವು ಎಷ್ಟು ಕ್ವಾಂಟಿಟಿಗೆ ತೊಗೊಂಡಿರ್ತೀವೋ ಅಷ್ಟು ನೀರು ಹಾಕಬೇಕು. ಬಂದ್ಬಿಟ್ಟು ನಾನು ಇದು 3 ಲೋಟಕ್ಕೆ ಅಕ್ಕಿಗೆ ನಾನು ಮಾಡಿರೋದು. ಹಂಗಾಗಿ ಇದಕ್ಕೆ ನೀರು ಹಾಕ್ಕೋಬೇಕು. ನಮ್ಮ ಅಳತೆಯಲ್ಲಿ 3 ಚೊಂಬು ನೀರು ಹಾಕ್ಕೋಬೇಕು. ಮತ್ತು ಮಸಾಲೆ ರುಬ್ಬಿರ್ತೀವಲ್ಲ ಫಸ್ಟ್ಗೆ ಅದು ಹಾಕ್ಕೊಂಬಿಡ್ಬೇಕು. ಅದು ಹಾಕ್ಕೊಂಡಾದ್ಮೇಲೆ ಅಕ್ಕಿ ಹಾಕಬೇಕು. ಮಸಾಲೆ ಎಲ್ಲ ನುಣ್ಣಗೆ ರುಬ್ಕೊಂಡು ನೀಟಾಗಿ ಮಿಕ್ಸ್ ಆಗಬೇಕು ಅಣಬೆ ಜೊತೆ, ಮಶ್ರೂಮ್ ಜೊತೆ. ಇವಾಗ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ಅಕ್ಕಿ ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಅದರಲ್ಲೆಲ್ಲ ಮಿಕ್ಸ್ ಆಗಿದೆ. ನೋಡಿಕೊಂಡು 3 ಲೋಟ ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ನಾನು 3 ಲೋಟಕ್ಕೆ 3 ಅಂದರೆ ನಮ್ಮ ಮನೇಲಿರೋ ಚಿಕ್ಕ ಚೊಂಬಲ್ಲಿ 3 ಚೊಂಬು ನೀರು ಹಾಕ್ತೀನಿ. ನೀವು ಅಕ್ಕಿ ಎಷ್ಟು ಹಾಕ್ತಿರ್ತೀರ ಅದ್ರ ಮೇಲೆ ನೋಡಿಕೊಂಡು ಹಾಕಿ. ನಾನು 3 ಲೋಟಕ್ಕೆ 3 ಚೊಂಬು ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಜಿಲ್ ಇಲ್ಲ 2 ವಿಜಿಲ್ ಕೂಗಿಸಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ನೀರು ಜಾಸ್ತಿ ಆದರೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ನಾವಿಟ್ಟಿರೋ ನೀರಿಗೆ 3 ಚೊಂಬಿಗೆ ಕರೆಕ್ಟಾಗಾಯಿತು. ಮುದ್ದೆಗಿದ್ದೆ ಏನೂ ಆಗಲಿಲ್ಲ, ಚೆನ್ನಾಗಾಯಿತು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಮಶ್ರೂಮ್ ಪಲಾವ್. ಭಾನುವಾರದ ಸ್ಪೆಷಲ್ ನಮ್ಮ ಮನೇಲಿ. ಈ ಥರ ಚೆನ್ನಾಗಾಗಿತ್ತು. ಅದಂತೂ ಎಲ್ಲರೂ ಖುಷಿಯಿಂದ ತಿಂದರು. ತುಂಬ ಟೇಸ್ಟಿಯಾಗಿತ್ತು. ಈ ಥರ ಮಾಡಿಬಿಟ್ಟು ನಾನು ಹೇಳಿದಾಗೆ ಅಕ್ಕಿ ಹಾಕ್ಬಿಟ್ಟು ಇವಾಗ ನೀಟಾಗಿ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟು 1 ಇಲ್ಲ 2 ವಿಜಿಲ್ ಕೂಗಿಸಿದ್ರೆ ಸಾಕು. ಜಾಸ್ತಿ ಏನು ಕೂಗ್ಸೋದೇನು ಬೇಡ. ನೀಟಾಗಿ ಅದೇನಿಲ್ಲ, ಒಂದು 5 ನಿಮಿಷದಲ್ಲೇ ಕೂಗ್ಬಿಡುತ್ತೆ. ಎಲ್ಲ ನಾವು ಆಲ್ರೆಡಿ ಬಿಸಿಯಾಗಿ ಎಲ್ಲ ಫ್ರೈ ಮಾಡಿಕೊಂಡು ಬಿಸಿ ಇರುತ್ತೆ ಆಲ್ರೆಡಿ. ಅದು ಇಟ್ಟ ತಕ್ಷಣವೇ ಒಂದು 5-10 ನಿಮಿಷಕ್ಕೆಲ್ಲ ಕೂಗ್ಬಿಡುತ್ತೆ. ನೋಡಿ ಈ ಥರ 3 ಚೊಂಬು ಇಟ್ಕೊತಾ ಇದ್ದೀನಿ ನೀರನ್ನ. ನಾನು ಹೇಳ್ದಂಗೆ ನೀವು ಎಷ್ಟು ಇಕ್ತೀರ ಅಕ್ಕಿಗೆ ಆ ಥರ ನೋಡ್ಕೊಂಡು ಇಟ್ಕೊಳ್ಳಿ. ಸ್ವಲ್ಪ ಅದೇ ಜಾಸ್ತಿ ಆದರೆ ಮುದ್ದೆ ಆಗಿಬಿಡುತ್ತೆ, ಇಲ್ಲಾಂದರೆ ಕರೆಕ್ಟಾಗಿ ಆಗುತ್ತೆ. ಆ ಥರ ಈ ಥರ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ವಿಸಿಲ್ ಹಾಕ್ಬಿಟ್ರೆ ನಾನು ಹೇಳ್ದಾಗೆ 1-2 ವಿಸಿಲ್ ಕೂಗಿದ್ರೆ ಸಾಕು. ನೋಡಿ ಆಲ್ರೆಡಿ ಕೂಗ್ತಾಯಿದೆ ಕುಕ್ಕರು. ಒಂದು ವಿಸಲ್ ಕೂಗಿತ್ತು. ಇನ್ನೊಂದು ವಿಸಲ್ ಕೂಗಿದ್ಮೇಲೆ ತೊಗೊಬಂದು ಪಾತ್ರೆಗೆ ಅದು ಮಿಕ್ಸ್ ಮಾಡಿಕೊಂಡೆ. ಕುಕ್ಕರಲ್ಲಿತ್ತು, ಇನ್ನೊಂದರಲ್ಲಿ ಮಿಕ್ಸ್ ಮಾಡಿಬಿಡೋಣ, ಮೇಲ್ಮೇಲೆ ಹಾಗೇ ಇರುತ್ತೆ ಅಂದ್ಬಿಟ್ಟು 2 ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಿಂದ್ವಿ. ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ರೆಡಿಯಾಗಿದೆ ಮಶ್ರೂಮ್ ಪಲಾವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.